ಇನ್ನೊಂದು 2 ಡೇಸ್ ವೇಟ್ ಮಾಡಬೇಕಾಗುತ್ತೆ. ಈಗ ಡ್ರಾಟ್ ಡಿಕ್ಲೇರ್ ಮಾಡಲಿಕ್ಕೆ ನಮಗೆ 21 ಡೇಸ್ 3 ವೀಕ್ಸ್ ಡ್ರಾಟ್ ಇರಬೇಕು. ಇದು ಜಸ್ಟ್ ಎಂಡ್ ಆಫ್ ಆ 21 ಡೇಸ್ ಲಿಮಿಟ್ಗೆ ಬಂದಿದ್ದೀವಿ ನಾವು. ಸೊ ಬಹುಶಃ ಅನದರ್ 2 ಡೇಸ್ ಒಳಗಡೆ ವರದಿಯನ್ನು ಸಬ್ಮಿಟ್ ಮಾಡ್ತೀನಿ. ಮೇಜರ್ ಪ್ರಾಬ್ಲಮ್ಯಾಟಿಕ್ ತಾಲೂಕ್ಸ್ ಇರೋದು ಸೌದತ್ತಿ, ಯರಗಟ್ಟಿ, ರಾಮದುರ್ಗ. ಹೌದು, ಭಾಗಶಃ ಸ್ವಲ್ಪ ಅಥಣಿ ಬೆಲ್ಟಲ್ಲಿ ಮತ್ತು ಸ್ವಲ್ಪ ಕಾಗವಾಡ ಸೈಡಲ್ಲಿನೂ ಪ್ರಾಬ್ಲಮ್ಸ್ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ರಿಪೋರ್ಟ್ ತರಿಸ್ಕೊಂಡು ನಾನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ. ಅದಲ್ಲದೆ ಆಲ್ರೆಡಿ ಮಿಡ್ ಸೀಸನ್ ಅಡ್ವರ್ಸಿಟಿವನ್ನು ನಾನು 3 ತಾಲೂಕಲ್ಲಿ ಗ್ರೀನ್ ಗ್ರಾಮ್ ಹೆಸರುಕಾಳು ಹಾಗೂ ಬ್ಲ್ಯಾಕ್ ಗ್ರಾಮ್ ಉದ್ದು ಇದನ್ನು ನಾನು ಇನ್ಶೋರ್ಡ್ ಕ್ರಾಪ್ಸ್ಗೆ ಡಿಕ್ಲೇರ್ ಮಾಡಿದ್ದೀನಿ. ಆ ಅಮೌಂಟ್ ಈಗ ಅಪ್ರೂವ್ ಆಗಿದೆ. ಈಗ ನಾನು ಆ ಅಮೌಂಟ್ನು ರಿಲೀಸ್ ಮಾಡ್ತೀನಿ 25%. ಸೊ ಟೋಟಲ್ 29,000 ಹೆಕ್ಟೇರ್ಸ್ ನಾವು ಅಮೌಂಟ್ ನನ್ನ ಪ್ರಕಾರ 11 crores ಬರುತ್ತೆ. 11 crores ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ವಿಮೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ನಾವು ಬೇಗ ಡಿಕ್ಲೇರ್ ಮಾಡಿದ್ದೀವಿ. ನಾವು ವೇಟ್ ಮಾಡಲಿಲ್ಲ. ಇಡೀ ಸೀಸನ್ ಮುಗಿದ ನಂತರ ರೈತರಿಗೆ ಕೊಡೋದು ಆ ಪದ್ಧತಿ ಯೂಸ್ ಮಾಡಲಿಲ್ಲ. ಇನ್ಶೂರೆನ್ಸ್ ಕಂಪ್ನೀಸ್ ಜೊತೆ ಮಾತಾಡಿಕೊಂಡು ಎಲ್ಲರನ್ನೂ ಒಂದೇ ಟೇಬಲ್ ಮೇಲೆ ಕೂರಿಸಿ ಈ ಥರ ನಮ್ಮ ಕಡೆ ಕ್ರಾಪ್ ಲಾಸ್ ಆಗಿದೆ ಅಂತ ಹೇಳಿ ಮಿಡ್ ಸೀಸನ್ ಮಧ್ಯದಲ್ಲೇ ನಾನು ಈ ಒಂದು ಅಡ್ವರ್ಸಿಟಿವನ್ನು ನನ್ನ ಪವರ್ ಯೂಸ್ ಮಾಡಿ ಘೋಷಣೆ ಮಾಡಿದ್ದೀನಿ. 3 ತಾಲೂಕಿಗೆ 2 ಕ್ರಾಪ್ಸ್ ಉದ್ದು ಮತ್ತು ಹೆಸರುಕಾಳು ಅದರಲ್ಲಿ ಇರುತ್ತೆ. ಸೊ 2500 rupees ಪರ್ ಎಕರ್ ಫಾರ್ ದೀಸ್ ಕ್ರಾಪ್ಸ್ ಬರುತ್ತೆ. 2500 rupees. ಸೊ ಒಂದು ಎಕರಿಗೆ ಪೂರ್ತಿ ಪರಿಹಾರ ಇನ್ಶೂರೆನ್ಸ್ ಮುಖಾಂತರ ಬರ್ತಾ ಇರೋದು 10,000. ಅದರಲ್ಲಿ 25% 2,500 rupees ಈಗ ರಿಲೀಸ್ ಮಾಡ್ತೀವಿ ಮಿಡ್ ಸೀಸನ್. ಸೊ ಈಗ 29,000 ಹೆಕ್ಟೇರ್ಸ್ಗೆ ಸರಿಸುಮಾರು ಒಂದು 23-24 ಸಾವಿರ ರೈತರಿಗೆ ಅನುಕೂಲ ಆಗುತ್ತೆ. ಲಾಸ್ಟ್ ಟೈಮ್ ಆಲ್ಸೋ ಹೆಸರು ಕಾಳು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆವಾಗ ನಾವು ಪ್ರಯತ್ನ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಸೋಯಾಗೆ ಸಮಸ್ಯೆ ಆಯಿತು. ಸೋಯಾದಲ್ಲಿನೂ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಲಾಸ್ಟ್ ಟೈಮ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಪರಿಹಾರ ಸಿಕ್ಕಿದೆ. ಎಲ್ಲೆಲ್ಲಿ ಮಳೆ ಆಗಲಿಲ್ಲ ಅಲ್ಲಿ ಆ ತಾಲೂಕುಗಳಲ್ಲಿ ನಾವು ರಿಪೋರ್ಟ್ ತರಿಸ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನೊಂದು ವಾರ ನೋಡ್ತೀವಿ. ಅಲ್ಲಿನೂ ಮಳೆ ಆಗಲಿಲ್ಲ, ಅಲ್ಲಿನೂ ಡ್ಯಾಮೇಜ್ ಆಗಿದೆ ಅಂದರೆ ನನಗೆ ಬರೀ 2 ಡೇಸ್ ಕೆಲಸ ಅಷ್ಟೇ. ರಿಪೋರ್ಟ್ ತರಿಸ್ಕೊಂಡು ಅಲ್ಲಿನೂ ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡ್ತೀನಿ ಹಾಗೂ ಸರ್ಕಾರಕ್ಕೆ ನಾನು ರಿಪೋರ್ಟನ್ನು ಸಲ್ಲಿಸ್ತೀನಿ.